ಹೊಸ ರೂಪದಲ್ಲಿ ಜನಸೇವೆಗೆ ಮುಂದಾಗಿದೆ. ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಮಂಜುನಾಥ ಹಾಸ್ಪಿಟಲ್ ಎಂದೇ ಹೆಸರು ಮಾಡಿದ್ದ ಅದು ಈಗ ಸಿದ್ವಿನ್ ಹಾಸ್ಪಿಟಲ್ ಆಗಿ ಹೊಸ ರೂಪದಲ್ಲಿ ಜನಸೇವೆಗೆ ಮುಂದಾಗಿದೆ. ಇದನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಸಿದ್ವಿನ್ ಆಸ್ಪತ್ರೆಯು ರೋಗಿಗಳಿಗೆ ಉತ್ತಮ ಸೇವೆಯನ್ನು ನೀಡಿ ವೈದ್ಯೋ ನಾರಾಯಣ ಹರಿ ಮಾತಿಗೆ ಸಾರ್ಥಕತೆಯನ್ನು ತರಲಿ, ಹಣಕ್ಕೆ ಪ್ರಶಸ್ತಿ ನೀಡದೆ ಆರೋಗ್ಯಕ್ಕೆ ಒತ್ತು ನೀಡಲಿ ಅಂತ ಹಾರೈಸಿದ್ರು. ಇನ್ನು ಮಾಜಿ ಖಾದಿ ಬೋರ್ಡ್ ಚೇರ್ಮನ್ ಹಾಗೂ ಮಾವು ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷರಾದ ಕೆವಿ ನಾಗರಾಜ್ ಮಾತನಾಡಿ, ಹಿಂದೆ ಇದ್ದಂತಹ ಮಂಜುನಾಥ ಹಾಸ್ಪಿಟಲ್ ಇದೀಗ ಸಿದ್ವಿನ್ ಹಾಸ್ಪಿಟಲ್ ಆಗಿ ಹೊಸ ರೂಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಜನಸೇವೆಗಾಗಿ ಮುಂದಾಗಿದೆ. ಎಲ್ಲ ಸಾರ್ವಜನಿಕರು ಸದುಪಯೋಗ ಮಾಡಿಕೊಳ್ಬೇಕು. ತುಂಬಾ ಜನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗ್ತಾರೆ. ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ 2-3 ಗಂಟೆಗಳು ಆಗ್ತಿತ್ತು. ಈಗ ಸಿದ್ವಿನ್ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಇದ್ದು ಈಗ ಉದ್ಘಾಟನೆ ಆಗಿ ಆರಂಭವಾಗಿದೆ. ನಮ್ಮ ಜಿಲ್ಲೆಯ ಜನತೆ ಸದುಪಯೋಗ ಮಾಡಿಕೊಳ್ಬೇಕು ಅಂದ್ರು. ಸಿದ್ವಿನ್ ಹಾಸ್ಪಿಟಲ್ ನಗರದ ಸುಸಜ್ಜಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಟ್ರಾಮಾ ಸೆಂಟರ್ ಸೇರಿದಂತೆ ಒಂದೇ ಸೂರಿನಡಿ ಆರೋಗ್ಯ ಸಂಬಂಧಿ ವ್ಯವಸ್ಥೆ ಇರುವ ಏಕೈಕ ಆಸ್ಪತ್ರೆ ಅಂದ್ರೆ ಸಿದ್ವಿನ್ ಮಾತ್ರ. ಜಿಲ್ಲೆಯ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಮನವಿ ಮಾಡಿದ ಆಸ್ಪತ್ರೆಯ ವ್ಯವಸ್ಥಾಪಕ ಡಾಕ್ಟರ್ ಅಜಯ್, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುವುದು ಅಂದರು. ಏನು ಹಿಂದೆ ಡಾಕ್ಟರ್ ಮಂಜುನಾಥ್ ಅವರು, ನನ್ನ ಆತ್ಮೀಯ ಸ್ನೇಹಿತರಂತ ಮಂಜುನಾಥ್ ಅವರು ಮೊದಲನೇ ಬಾರಿಗೆ ಒಳ್ಳೆ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡಿದರು. ಆದರೆ ಪಾಪ ಅವರು ಕಾರಣಾಂತರದಿಂದ ಅವರು ಆರೋಗ್ಯ ಮತ್ತು ಅವರ ಶ್ರೀಮತಿಯವರು ದೈವಾಧೀನರಾದ ಪ್ರಯುಕ್ತ ಈ ಆಸ್ಪತ್ರೆ ಈಗ ನಮ್ಮ ಡಾಕ್ಟರ್ ಅರುಣ್ ಮತ್ತು ಡಾಕ್ಟರ್ ಅರ್ಜುನ್, ಅಜಯ್ ಮತ್ತು ಗಣೇಶ್ ಇವರ ನೇತೃತ್ವದಲ್ಲಿ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ. ಈ ಚಿಕ್ಕಬಳ್ಳಾಪುರದ ಜನ ಏನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಭಾಳ ಪರದಾಡ್ತಾ ಇದೆ. ಇದು ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಅಥವಾ ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಇರಲಿಕ್ಕೆ ಸಮಸ್ಯೆ ಇರ್ಬೋದು, ಅದೆಲ್ಲ ಕೂಡ ಅನುಭವಿಸ್ತಾ ಇದೆ. ಆದರೆ ಇವತ್ತು ಈ ಆಸ್ಪತ್ರೆ ಪ್ರಾರಂಭೋತ್ಸವ ಆಗ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ನಮ್ಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇದು ಪ್ರಾರಂಭ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯ ಹೆಚ್ಚಿನ ವೈದ್ಯಕೀಯ ಸೌಲಭ್ಯ ಸುಸಜ್ಜಿತವಾದಂಥ ಆಸ್ಪತ್ರೆಯಲ್ಲಿ ಸಿಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಎಲ್ಲ ನೋಡ್ಕೊಂಡ್ಬಂದಿದ್ದೀನಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹೆಚ್ಚಿನ ಒಂದು ಸೇವೆ ಸಿಗಲಿ ಅಂತ ನಾನು ಭಗವಂತನಲ್ಲಿ ಆಶೀರ್ವಾದ ಮಾಡಿ ಈಗ ಸಿದ್ವಿನ್ ಹಾಸ್ಪಿಟಲ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈ ಆಸ್ಪತ್ರೆಯಲ್ಲಿ ಎಲ್ಲ ತರದ ಸೌಲಭ್ಯ ಇದೆ. ಅದು 24/7 ಸರ್ವಿಸ್ ಇರ್ತವೆ. ಸೊ ಎಮರ್ಜೆನ್ಸಿ, ಟ್ರಾಮಾ ಕೇರ್, ICU, ಡಯಾಲಿಸಿಸ್, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, OBG, ಪೀಡಿಯಾಟ್ರಿಕ್ಸ್, NICU, ಆದ್ಮೇಲೆ ಆರ್ಥೋಪಿಡಿಕ್ಸ್, ಈ ಎಲ್ಲ ಸೌಲಭ್ಯಗಳು ನಮ್ಗೆ 24/7 ಇರ್ತವೆ. ಮತ್ತೆ ನಮ್ಗೆ ಸೂಪರ್ ಸ್ಪೆಷಾಲಿಟೀಸ್ ನಲ್ಲಿ ಯೂರಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಕಾರ್ಡಿಯಾಲಜಿ ಇವರೆಲ್ಲಾನು ನಮ್ಗೆ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಕೂಡ ಮಾಡೋದಕ್ಕೆ ಎಲ್ಲಾನು ಸುಸಜ್ಜಿತರಾಗಿ ಒಂದು ಸಿದ್ವಿನ್ ಹಾಸ್ಪಿಟಲ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರ ಸಪೋರ್ಟ್ ಬೇಕಾಗಿ ಲೈಕ್ ಈ ಸೌಲಭ್ಯಗಳನ್ನು ಉಪಯೋಗ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಎಲ್ಲ ಚಿಕ್ಕಬಳ್ಳಾಪುರ ಜನತೆನ ಕೇಳ್ಕೊಂತ ಇದ್ದೀನಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.